ದೇವರು ಕರೆಯುತ್ತಿದ್ದಾರೆ, ನಮ್ಮನ್ನು ಕರೆಯುವ ದೇವರು. ಹಿಂತಿರುಗಿ ಬನ್ನಿ, ನನ್ನ ಬಳಿಗೆ ಬನ್ನಿ, ನಾನು ನಿಮ್ಮನ್ನು ಪುನರುಜ್ಜೀವನಗೊಳಿಸುತ್ತೇನೆ. ನಾನು ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಯುತ್ತೇನೆ, ನನ್ನ ಕೋಪವನ್ನು ಕೇಳಿ ಹಿಂತಿರುಗಿ ನನ್ನ ಆತ್ಮವನ್ನ ನಿಮ್ಮ ಮೇಲೆ ಸುರಿಯುತ್ತೇನೆ. ಇಲ್ಲಿ ಹೇಳ್ತಿದ್ದಾನೆ, ಬನ್ನಿ ನಾವು ನಮ್ಮ ವಿವಾದವನ್ನು ಪರಿಹರಿಸೋಣ. ನಿಮ್ಮ ಪಾಪಗಳು ರಕ್ತದಂತೆ ಕೆಂಪಾಗಿದ್ರೂ ಸಹ ಅವು ಹಿಮದಂತೆ ಬಿಳಿಯಾಗುತ್ತವೆ, ಅವು ಕೆಂಪು ಬಣ್ಣದಂತಿದ್ರೂ ಸಹ ಅವು ಕುರಿಯ ಕೂದಲಿನಂತೆ ಬಿಳಿಯಾಗುತ್ತವೆ. ನೀವು ಒಪ್ಕೊಂಡು ಕೇಳಿದ್ರೆ ನೀವು ಭೂಮಿಯ ಉತ್ತಮ ವಸ್ತುಗಳನ್ನು ಅನುಭವಿಸುವಿರಿ. ಒಪ್ಕೊಳ್ಳದೆ ಬಂಡಾಯ ಮಾಡಿದ್ರೆ ನೀವು ಖಡ್ಗದಿಂದ ನಾಶವಾಗುವಿರಿ. ಬನ್ನಿ 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 ಎಂಬ ಮಾತು ಎಷ್ಟು ಸಂತೋಷಕರವಾಗಿದೆ. ಬನ್ನಿ, ನಿಮ್ಮ ಪಾಪಗಳನ್ನು ಪರಿಹರಿಸ್ಕೊಡಿ, ನನ್ನ ಬಳಿಗೆ ಬನ್ನಿ. ನಾನು ನಿಮ್ಮ ಪಾಪಗಳನ್ನ ತೊಳೆದು ಹಾಕ್ತೀನಿ, ನನ್ನ ರಕ್ತದ ಮೂಲಕ ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತೇನೆ. ಅದು ರಕ್ತದಂತೆ ಕೆಂಪಾಗಿದ್ರು, ಕೆಂಪು ಬಣ್ಣದಂತಿದ್ರೂ ಸಹ ನಾನು ಅದನ್ನು ಹಿಮಕ್ಕಿಂತ ಬಿಳಿಯಾಗಿ, ಕುರಿಯ ಕೂದಲಿಗಿಂತ ಬಿಳಿಯಾಗಿ ಮಾಡ್ತೇನೆ. ಎಷ್ಟು ಮಹಾನ್ ವಾಗ್ದಾನವಿದು. ನಿಮ್ಮ ಪಾಪ ಹೋಗ್ಬೇಕಾದ್ರೆ ಯೇಸು ರಕ್ತವೇ ಬೇಕು ಅಲ್ವೇ? ಸಕಲ ಲೋಕದ ಪಾಪ ಪರಿಹಾರಕ್ಕಾಗಿ ಯೇಸು ಪ್ರಭು ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನಲ್ವೇ? ಆ ಅಮೂಲ್ಯ ರಕ್ತದ ಮೂಲಕ ವಿಮೋಚನೆ ಪಡೆದ ಜನರು ನಾವು. ಬನ್ನಿ ಎಂದು ಕರೆಯುತ್ತೀವಾನೆ.